ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಹಸ್ಬೆಂಡು ಸೈಲೆಂಟ್ ಆಗಿ ಬಂದು ಕೂತ್ಬಿಟ್ಟಿದ್ದೀರಾ? ಹಾಂ, ನನ್ನ ಕಡೆ ನೋಡ್ದೇನೋ ನನಗೆ ಬಂದಿದ್ದೀನಿ ಅಂತ ಗೊತ್ತಾಗೋಯ್ತಾ ನಿಮಗೆ? ನೀವು ಬಂದಿದ್ದೀರಾ ಅಂತ ಹೇಳಕ್ಕೆ ನಿಮ್ಮ ಕಡೆ ನೋಡೋದು ಬೇಕಾಗಿಲ್ಲ. ನೀವು ಎಲ್ಲೇ ಇದ್ರು ನಿಮ್ಮ ಹೃದಯದ ಬಡಿತ ನಿಮ್ಗೆ ಕೇಳಿಸುತ್ತೆ. ಮಗ ಅಷ್ಟೊಂದು ಗೊತ್ತಾಗುತ್ತಾ ನಿಮಗೆ? ನೀವು ಹಸ್ಬೆಂಡ್, ಯಾಕಂದ್ರೆ ನೀವು ನನ್ನ ಹೃದಯದಲ್ಲಿದ್ದೀರಾ ಅಲ್ವಾ? ಸರಿ, ಕೆಲಸ ಮುಗಿಲಿಲ್ವ ಇನ್ನ? ಇಲ್ಲ ಹಸ್ಬೆಂಡು, ಎಷ್ಟೊತ್ತಾಗುತ್ತೆ? ತುಂಬ ಹೊತ್ತಾಗುತ್ತೆ. ನಾಳೆ ಮಾಡ್ಕೊಂಡಾಯ್ತು ಬಿಡ್ರಿ, ಏನು ಅರ್ಜೆಂಟು? ನಾಳೆ ಅಂದರೆ ಹಾಳೆ ಹಸ್ಬೆಂಡು, ಅನ್ಕೊಂಡಿದ್ದ ಕೆಲಸ ಮಾಡ್ಬಿಡ್ಬೇಕು. ಜನ ನನ್ನ ನಂಬ್ಕೊಂಡು ಬಟ್ಟೆ ಕೊಟ್ಟಿರ್ತಾರೆ. ಅವ್ರು ಕೇಳೋದ್ಕಿಂತ ಒಂದು ದಿವಸ ಮುಂಚೆನೆ ಕೊಟ್ಬಿಟ್ರೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ. ನಾವು ಏನೇ ಕೆಲಸ ಮಾಡಿದ್ರು ಅದು ಜನರ ಪರವಾಗಿರ್ಬೇಕು. ಜನ ಸೇವೆನೇ ಜನಾರ್ದನ ಸೇವೆ. ನಿಮ್ಗೊಂದು ಕತೆ ಹೇಳ? ಕತೆನಾ? ಓ, ನಿಮ್ಗೆ ಹೇಳ್ಬೇಕು ಅಂತ ಅನ್ಸಿದ್ರೆ ಹೇಳಿ. ನೀವು ಕೇಳಕ್ ರೆಡಿ ಇದ್ದೀರಾ? ಹ್ಞೂ ಹಸ್ಬೆಂಡು, ಹೇಳಿ. ಕಾಲೇಜ್ಗೆ ಹೋಗ್ತಿದ್ದ ಒಂದು ಚಿಕ್ಕ ಹುಡುಗಿ ಒಬ್ಬನ ಲವ್ ಮಾಡಿ ಇನ್ನೇನು ಮೋಸ ಹೋಗೋ ಸ್ಟೇಜಲ್ಲಿ ಇರ್ತಾಳೆ. ಆಗ ಅವಳನ್ನ ಒಬ್ಬೊಬ್ಬನ ಕಾಪಾಡ್ತಾನೆ. ಸರಿ, ಆಮೇಲೆ? ರೀ, ಒಳ್ಳೆ ನಿಲ್ಸ್ಬಿಟ್ಟು ಇಲ್ಲಿ ನೋಡ್ಬಿಟ್ಟು ಕೇಳ್ರಿ. ಹಸ್ಬೆಂಡು, ಕತೆ ಕೇಳಕ್ಕೆ ಯಾಕೆ ನಿಮ್ಮನ್ನ ನೋಡ್ಬೇಕು? ಕೇಳಿಸ್ಕೊತಿದ್ದೀನಿ ತಾನೆ, ನೀವು ಹೇಳಿ. ಈ ಮತ್ತೆ ಕೆಲಸ ಮಾಡ್ತಿದ್ರಲ್ರಿ, ಕೇಳಿಸ್ಕೊತಿದ್ದೀನಿ, ನೀವು ಹೇಳಿ. ಆ ಹುಡುಗಿ ಸ್ಟೋರಿ ಕೇಳಿ ಆ ಹುಡುಗಂಗೆ ಪಾಪ ಅನ್ಸಿ ಆ ಹುಡುಗಿನ ಅವನ ರೂಮಲ್ಲೇ ಇರಿಸ್ಕೊತಾನೆ. ಅವರಿಬ್ರು ಒಟ್ಟಿಗೆ ಇರ್ತಾರೆ, ಆದ್ರೆ ಮನೆ ಓನರ್ಗೆ ಮಾತ್ರ ಅವರಿಬ್ರು ಗಂಡ ಹೆಂಡತಿ ಅಂತ ಸುಳ್ಳು ಹೇಳಿರ್ತಾರೆ. ಆ ಹುಡುಗನು ಏನೇನೋ ಕೆಲಸ ಮಾಡ್ತಾ ಇರ್ತಾನೆ. ಕೊನೆಗೊಂದಿನ ಆ ಹುಡುಗಿ ಮನೆಯವ್ರಿಗೆ ಈ ಹುಡುಗಿ ಇಲ್ಲಿರೋದು ಅಂತ ಗೊತ್ತಾಗಿ ಬಂದು ಆ ಹುಡುಗಿನ ಅವ್ರ ಊರಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಕೇಳಿಸ್ಕೊಳ್ರಿ ರೀ. ಹಸ್ಬೆಂಡು, ಕೇಳಿಸ್ಕೊತಿದ್ದೀನಿ, ನೀವು ಹೇಳಿ. ಊರಿಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಇಷ್ಟರಲ್ಲಾಗಲೇ ಅವ್ರಿಬ್ರಿಗೂ ಲವ್ ಶುರು ಆಗ್ಬಿಟ್ಟಿರುತ್ತೆ. ಈಗ ಇಷ್ಟು ದಿನ ಜೊತೆಲಿದ್ದು ತರಲೆ ಮಾಡ್ತಿದ್ದ ಹುಡುಗಿನ ಬಿಟ್ಟಿರಕ್ಕಾಗದೆ ಆ ಹುಡುಗ ವಿಲ್ಲ ಅಂತ ಒದ್ದಾಡ್ತಾ ಇರ್ತಾನೆ. ಕೊನೆಗೆ ಮನೆ ಓನರ್ಗೆ ವಿಷಯ ಗೊತ್ತಾಗಿ ಆ ಹುಡುಗನ ಕರ್ಕೊಂಡು ಆ ಹುಡುಗಿ ಊರಿಗೆ ಹೋಗ್ತಾರೆ. ಆಯ್ತು, ಆಮೇಲೆ? ಆ ಹುಡುಗಿ ಊರಿಗೆ ಹೋಗಿ ಆ ಹುಡುಗಿ ಫ್ಯಾಮಿಲಿ ಹತ್ರ ಕೇಳಿಸ್ಕೊಳ್ರಿ.